ಇವತ್ತು ಸರ್ಗೂರ್ ಕೊಂಡ ಇತ್ತು. ಸರ್ಗೂರ್ ಕೊಂಡಕ್ಕೆ ಕೊಂಟಾಕ್ಬೇಕಿತ್ತು. ಅದಕ್ಕೆ ಕೊಂಟ್ ಕಟ್ಕೊಬರೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಹೋಗಿದ್ವಿ. ನಮ್ಮ ಫ್ರೆಂಡು ಜಾತ್ರೆಯಲ್ಲಿ ಹುಡುಗಿರ್ ಬೀಳಿಸ್ಬೇಕು ಅಂದ್ಬಿಟ್ಟು ಕಟಿಂಗ್ ಮಾಡಿಸ್ಕೊಂಡು ರೆಡಿಯಾಗಿದ್ದ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಜಾತ್ರೆಗೆ ಹೊರಡ್ತಾ ಇದ್ದೋ. ಹೊರಡ್ಬೇಕಾದ್ರೆ ಹಸುಗಳನ್ನೆಲ್ಲ ಕಟ್ಕೊಂಡು ಕಟ್ಕೊಂಡು ಹೋಗ್ತಾ ಇದ್ರು. ಈ ತರ ಹಸುಗಳನ್ನ ಮೆರವಣಿಗೆ ಮಾಡ್ಕೊಂಡು ಜಾತ್ರೆ ಕರ್ಕೊಂಡ್ಬರ್ತಾರೆ. ಪ್ರತಿ ವರ್ಷನೂ ಈ ರೀತಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮ ಗ್ರೂಪಲ್ಲಿರೋ ಹುಡುಗರು ನಮ್ಮನ್ನ ಬಿಟ್ಬಿಟ್ಟು ಮೊದಲೇ ಹೊಂಟೋಗಿದ್ರು. ಅದಕ್ಕೆ ನನ್ನ ಫ್ರೆಂಡ್ಸ್ ನೋಡಿ ಯಾವ ಥರ ಹೋಯ್ತಾ ಇದ್ದಾನೆ. ಇದು ನಮ್ಮ ಕರ್ನಾಟಕಕ್ಕೆ ಅತಿ ದೊಡ್ಡ ಕೊಂಡ ಅಂತಲೇ ಹೇಳಿದ್ದಾರೆ. ಇದು ನಮ್ಮ ಚನ್ನಪಟ್ಟಣದ ಗುಡಿ ಸರಗೂರು ಅಂತ ಹೇಳಿ. ಎಲ್ಲ ಹಾಗೆ ದರ್ಶನಕ್ಕೆ ನಿಂತ್ಕೊಂಡು ಸರಗೂರಿನ ಶ್ರೀ ಬಸವೇಶ್ವರ ಸ್ವಾಮಿ ದರ್ಶನ ಆಯಿತು. ನಮ್ಮ ಫ್ರೆಂಡು ನಮ್ಮ ಜೊತೆ ಚಾಲೆಂಜ್ ಹಾಕ್ಬಿಟ್ಟು ಆ ತೊರೆ ಹತ್ರ ಇಲ್ಲಿ ಈ ಥರ ಆರ್ದ. ಈ ಭಾಗದಲ್ಲಿರುವಂತಹ ಚಿಕ್ಕ ಹುಡುಗರಿಗೂ ಸಹ ಅಷ್ಟೇ ಹಸುಗಳು ಅಂದರೆ ತುಂಬ ಇಷ್ಟ ಇದೆ. ನೋಡಿ ಯಾವ ರೀತಿ ಎಲ್ಲರೂ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಜಾತ್ರೆ ನೋಡೋಣ ಅಂತ ಹೊರಟ್ವಿ. ನಮ್ಮೂರವ್ರು ಸಿಕ್ಕಿದ್ರು. ಹಾಗೇನೆ ಇಲ್ಲೆಲ್ಲ ಬೆಟ್ಟಿಂಗ್ ಗೇಮ್ಸ್ಗಳು ಮತ್ತು ಸುಮಾರು ಗೇಮ್ಸ್ಗಳಿದ್ದು. 2-3 ಥರ ಗೇಮ್ಸ್ಗಳು ನೋಡ್ಕೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ಸರ್ಗೂರಿನ ಕಲ್ಯಾಣಿ ನೋಡ್ದೋ. ನನ್ನ ಫ್ರೆಂಡು ಅವ್ರ ಹುಡುಗಿಗೆ ಗಿಫ್ಟ್ ತಗೊಂಡು ನಿಂತಿದ್ದ. ಆಮೇಲೆ ಗೊತ್ತಾಯ್ತು ಅವ್ನ ಹುಡುಗಿ ಇಲ್ಲ ಅಂತ. ಇವತ್ತಿನ ಕತೆ ಇಷ್ಟೇ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಟಾಯ್ ಸಿಟಿ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.